ಹಲೋ ವೀಕ್ಷಕರೇ, ನಿಮ್ಮೆಲ್ಲರಿಗೂ ವಾರ್ನೀಸ್ ಕಿಚನ್ ಕನ್ನಡಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಎಮ್ಮಿ ಡಯಟ್ ಚಿಕನ್ ಸಲಾಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿಯ ವಿಶೇಷತೆ ಏನಪ್ಪ ಅಂತ ಅಂದರೆ, ಯಾರೆಲ್ಲ ಈಗ ಡಯಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಆಲ್ರೆಡಿ ಮಾಡ್ತಿರ್ತೀರಾ ಮತ್ತು ಚಿಕನ್ನ ತುಂಬ ಇಷ್ಟಪಡ್ತಿರ್ತೀರಾ, ಈಗ ಅಯ್ಯೋ ಚಿಕನ್ ಎಲ್ಲ ಬಿಡಬೇಕು, ತಿನ್ನೋಕ್ಕಾಗಲ್ಲ, ಡಯಟ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಚಿಕನ್ ಹಾಕಿನೇ ಸಲಾಡ್ ಮಾಡಿಕೊಂಡು ಡಯಟ್ ಹೇಗೆ ಮಾಡೋದು, ಡಯಟ್ ಫುಡ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀವಿ. ಇದನ್ನು ತಿನ್ನೋದ್ರಿಂದ ವೆಯ್ಟ್ ಕಂಪ್ಲೀಟಾಗಿ ನಿಜವಾಗ್ಲೂ ಕೂಡ ಲಾಸ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆ ರೆಸಿಪಿ ಇದು. ಹಾಗಿದ್ರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಚಿಕನನ್ನು ನಾವು ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ಮ್ಯಾರಿನೇಷನ್ಗೆ ಏನೇನು ಬೇಕು ಅಂತ ನೋಡೋಣ. ನಾವಿಲ್ಲಿ 250ರಿಂದ 300 ಗ್ರಾಮಷ್ಟು ಚಿಕನನ್ನು ತೊಗೊಂಡಿದ್ದೀವಿ. ಚಿಕನನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಕಟ್ ಮಾಡ್ಕೋಬೇಕು, ತೆಳುವಾಗಿ ಕಟ್ ಮಾಡ್ಕೋಬೇಕು, ದಪ್ಪ ದಪ್ಪ ಇರಬಾರ್ದು. ಈ ರೀತಿ ಕಟ್ ಮಾಡ್ಕೊಂಡಿರೋದು ಚಿಕನ್ನಿಗೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆರಿ ಪೆರಿ ಪೌಡರನ್ನು ಹಾಕೋಬೇಕು. ಅದು ಈ ರೀತಿ ಬರುತ್ತೆ ಬಾಟಲು. ಇದು ನಿಮಗೆ ಎಲ್ಲ ಸ್ಮಾರ್ಟ್ಗಳಲ್ಲಿ, ರಿಲಯನ್ಸ್ ಸ್ಮಾರ್ಟು ಈ ಥರ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇದನ್ನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಬೇಕು. ವೈಟ್ ಪೆಪ್ಪರ್ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ. ಇದೆಲ್ಲದನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಸ್ಟವನ್ನು ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡ್ಮೇಲೆ ನಾವೊಂದು ಪ್ಯಾನನ್ನು ಇಟ್ಕೋಬೇಕು. ಪ್ಯಾನಿಗೆ ನಾವು ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕೋಬೇಕು. ಆಲಿವ್ ಆಯಿಲ್ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಆಯಿಲ್ ಬಿಸಿ ಆದಮೇಲೆ ನಾವು ಅದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರತಕ್ಕಂಥ ಚಿಕನನ್ನು ಹಾಕಿ ಬೇಯಿಸ್ಕೋಬೇಕು. ಶಾಲೋ ಫ್ರೈ ಥರ ಮಾಡ್ಕೋಬೇಕು. ಫುಲ್ಲು ಡೀಪ್ ಆಯಿಲ್ ಫ್ರೈನೂ ಇರೋದಿಲ್ಲ, ಶಾಲೋ ಫ್ರೈ. ಈ ರೀತಿ ಚಿಕನ್ನನ್ನೆಲ್ಲ ಹಾಕಿದ ಮೇಲೆ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಸೈಡು ಬೇಯಿಸ್ಕೋಬೇಕು. ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡು ಆಮೇಲೆ ಬೇಯಿಸ್ಕೋಬೇಕು. ನಾವಿವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕೊಳ್ಳೋಣ. ಬಟರು ಆಪ್ಷನಲ್ಲು, ಬೇಕಿದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಬಟರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಬಟರನ್ನು ಹಾಕೋತಾ ಇದ್ದೀವಿ. ಇದು ಚಿಕನ್ ಬೇಯ್ತಾ ಇರಲಿ. ಇದು ಬೇಯೋಷ್ಟರಲ್ಲಿ ನಾವು ಬ್ರೋಕೊಲಿಯನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬ ಹೊತ್ತು ಬೇಯಿಸ್ಕೋಬಾರ್ದು, ಅದೊಂದು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಈಗ ಅದನ್ನು ಬೇಯಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೋತೀನಿ. ಪಾತ್ರೆಯನ್ನು ಇಡಬೇಕು. ಪಾತ್ರೆಗೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕೋಬೇಕು. ಒಂದು ಕಪ್ಪಷ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಬ್ರೋಕೊಲಿನ ತೊಗೊಂಡಿದ್ದೀವಿ. ಬ್ರೋಕೊಲಿನ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನು ನೀರು ಕುದೀತಾ ಇರಬೇಕಾದ್ರೆ, ನೀರು ಬಿಸಿಯಾಗಿರುತ್ತಲ್ಲ ಆವಾಗ ನೀರೊಳಗಡೆ ಹಾಕೋಬೇಕು. ಹಾಕಿದ ಮೇಲೆ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕಷ್ಟೇ. ವೀಕ್ಷಕರೇ, ಬ್ರೋಕೊಲಿನ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಅತಿ ಹೆಚ್ಚಿನ ನೀರಿನಂಶ ಮತ್ತು ಪ್ರೋಟೀನ್ ಕೂಡ ಒಳಗೊಂಡಿದೆ. ಇದರ ಸ್ಪೆಷಲ್ ಏನಪ್ಪ ಅಂತಂದರೆ, 1 ಕಪ್ ಬ್ರೋಕೊಲಿನ ನಾವೇನಾದರೂ ಡೈಲಿ ಅಥವಾ ತಿಂತಾ ಇದ್ರೆ ಯಾವಾಗಲಾದ್ರೂ ಅದರಲ್ಲಿ ಸಾಕಷ್ಟು ಪ್ರೋಟೀನ್ ಮತ್ತು ಅದ್ರ ಜೊತೆಗೆ ಕಡಿಮೆ ಕ್ಯಾಲೋರಿ ಕೂಡ ಇರುತ್ತೆ. ಇವಾಗ ಇದು ಒಂದು ಸೈಡು ಬೆಂದಿದೆ, ಈಗ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಈ ರೀತಿ
ಉಲ್ಟಾ ಮಾಡಿ ಹಾಕೋಬೇಕು. ಈ ರೀತಿ ಎಲ್ಲ ಚಿಕನನ್ನು ಉಲ್ಟಾ ಮಾಡ್ಕೊ ಬೇಯಿಸ್ಕೋಬೇಕು ಮತ್ತೆ 1-2 ನಿಮಿಷ. ಅಷ್ಟರಲ್ಲಿ ನಾವು ಬ್ರೋಕೊಲಿ ಬೆಂದಿದೆ, ನಾವು ಬ್ರೋಕೊಲಿನ ನೀರಿಂದ ಎತ್ಕೋಬೇಕು. ಲೆಟ್ಯೂಸನ್ನು ಹಾಕೋತಾ ಇದ್ದೀವಿ. ಇದು ನಿಮಗೆ ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುತ್ತೆ. ಇದನ್ನು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ನಾವು ಬೇಯಿಸ್ಕೋಬಾರ್ದು, ಹಸಿಯಾಗಿಯೇ ಬ್ರೋಕೊಲಿ ಜೊತೆಗೆ ಹಾಕೋಬೇಕು. ಕಟ್ ಮಾಡಿಕೊಂಡು ಈ ರೀತಿ ಹಾಕೋಬೇಕು. ನಾವಿವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲನ್ನು ಹಾಕೋಬೇಕು. ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಕೂಡ ಹಾಕೋಬೇಕು. 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು ಎರಡನ್ನೂ. ಬ್ರೋಕೊಲಿ ಮಾಡ್ಕೊಂಡ್ಮೇಲೆ ಇದು ರೆಡಿ ಆಗಿದೆ. ಇದನ್ನು ಸ್ಟವ್ ಆಫ್ ಮಾಡೋಣ. ನಾವಿವಾಗ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರತಕ್ಕಂತಹ ಬ್ರೋಕೊಲಿ ಮತ್ತು ಲೆಟ್ಯೂಸನ್ನು ಹಾಕೋತಾ ಇದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಕುಕುಂಬರನ್ನು ಹಾಕೋತಾ ಇದ್ದೀನಿ. ಇಂಗ್ಲೀಷ್ ಕುಕುಂಬರ್ ಅಂತ ಅಂತಾರೆ, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇನ್ ಕೇಸ್ ನಿಮಗೆ ಸಿಗಲಿಲ್ಲ ಅಂದರೆ ನಾರ್ಮಲಾಗಿ ಯೂಸ್ ಮಾಡೋ ಸೌತೆಕಾಯಿನೇ ಹಾಕೋಬೋದು. ಈಗ ತಾನೇ ಫ್ರೈ ಮಾಡ್ಕೊಂಡಿರ್ತಕ್ಕಂತಹ ಜೋಳ, ಬೆಲ್ ಪೆಪ್ಪರ್ಸು, ಆನಿಯನ್ನು, ಇದೆಲ್ಲದನ್ನು ಕೂಡ ಮತ್ತು ಚಿಕನ್ನು ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದು ಕೂಡ ಮಿಕ್ಸ್ ಆಗಬೇಕು. ಚಿಕನ್ನು, ಬ್ರೋಕೊಲಿ, ಲೆಟ್ಯೂಸು, ಕುಕುಂಬರು, ಕಾರ್ನು, ಆನಿಯನ್ನು ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ರೆಡಿಯಾಗಿದೆ. ಇವಾಗ ತಿನ್ಬೋದು. ವೀಕ್ಷಕರೇ, ಇವತ್ತಿನ ಈ ಯಮ್ಮಿ ಡಯಟ್ ಚಿಕನ್ ಸಲಾಡ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ತುಂಬಾ ಈಸಿಯಾದ ರೆಸಿಪಿ, ಬೇಗ ಮಾಡ್ಕೋಬೋದು. ಈ ರೀತಿ ಎಲ್ಲ ವೆಜಿಟೇಬಲ್ಸು, ಕಾರ್ನ್ ಆಗಿರಲಿ, ಕುಕುಂಬರ್ ಆಗಿರಲಿ,
ಚಿಕನ್ ಎಲ್ಲದನ್ನು ಹಾಕಿ ಮಾಡಿರೋದು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ವೆಯ್ಟ್ ಕೂಡ ಲಾಸ್ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಶುಭ ದಿನ.